ಕಾಡಾನೆ ಸ್ಥಳಾಂತರಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ರಸ್ತೆ ತಡೆಗೆ ಯತ್ನ. ತಾಲೂಕಿನ ತಳಿಹಳ್ಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿ ಗ್ರಾಮಸ್ಥರು ಆತಂಕದಲ್ಲಿದ್ದು ಕೂಡಲೇ ಅವುಗಳ ಸೆರೆ ಹಿಡಿದು ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಗುರುವಾರ ತಳಿಹಳ್ಳ ಗ್ರಾಮಸ್ಥರು ಹಾಗೂ ಬೆಳೆಗಾರರು ರಸ್ತೆ ತಡೆಗೆ ಯತ್ನಿಸಿ ಪ್ರತಿಭಟನೆಗೆ ಮುಂದಾದರು. ತಳಿಹಳ್ಳ ಪ್ರಾಥಮಿಕ ಸಹಕಾರ ಸಂಘದ ಮುಂಭಾಗದಲ್ಲಿ ಜಮಾಯಿಸಿದ ಗ್ರಾಮಸ್ಥರು ಹಾಗೂ ಬೆಳೆಗಾರರು ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತದ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಬಳಿಕ ಕಾಫಿ ಬೆಳೆಗಾರ ಮಲ್ಲೇಗೌಡ ಅವರು ಮಾತನಾಡಿ, ಸಕಲೇಶಪುರ ಭಾಗದಿಂದ ಬಂದಿರುವ ಸುಮಾರು 20ಕ್ಕೂ ಹೆಚ್ಚು ಕಾಡಾನೆಗಳು ತಳಿಹಳ್ಳ ಗ್ರಾಮದ ಸುತ್ತಮುತ್ತಲಿನ ತೋಟಗಳಿಗೆ ದಾಳಿ ನಡೆಸಿವೆ. ಕಳೆದ 3 ದಿನಗಳಲ್ಲಿ 50 ಎಕರೆಗೂ ಪ್ರದೇಶದಲ್ಲಿ ಬೆಳೆದಿರುವ ಕಾಫಿ, ಬಾಳೆ, ಅಡಕೆ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆಹಾನಿ ಮಾಡಿವೆ. ಕಾಡಾನೆಗಳ ಹಾವಳಿಯಿಂದ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ಇವುಗಳನ್ನು ಸ್ಥಳಾಂತರಿಸುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ, ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇತಿಹಾಸದಲ್ಲಿ ನಮ್ಮ ಈ ಗ್ರಾಮಕ್ಕೆ ಆನೆ ಬಂದಿರೋದು ಇದೇ ಪ್ರಥಮ. ಸ್ವಾತಂತ್ರ್ಯ ಬಂದ ನಂತರ ಹಿಂದೆ ಎಲ್ಲ ಒಂದು ಆನೆ ಬಂದು ಹೋಗಿತ್ತಂತೆ. ಅದು ಬಿಟ್ಟರೆ ನಮ್ಮ ಗುಡ್ಡಕ್ಕೆ ಆನೆ ಬಂದಿರೋದು ಇದೇ ಪ್ರಥಮ. ಇಲ್ಲಿ ಎಲ್ಲರೂ ಭಯಭೀತರಾಗಿದ್ದಾರೆ. ಆನೆಗಳು ಬಂದು ಸುಮಾರು ಒಂದು 100 ಎಕರೆ ಆಗೋಗಿದೆ. ಈ 3 ದಿವಸದಲ್ಲಿ 100 ಎಕರೆ ಪ್ಲಾಂಟೇಷನ್ನು ಬಾಳೆ, ಕಾಫಿ, ಮೆಣಸು ಮತ್ತು ಅಡಿಕೆಯನ್ನು ಸರ್ವನಾಶ ಮಾಡಿದೆ. ಫಾರೆಸ್ಟ್ ಇಲಾಖೆಯವರು ಸುಮಾರು ಒಂದು 100 ಜನ ಫಾರೆಸ್ಟ್ ಇಲಾಖೆಯವರು ರಸ್ತೆಯಲ್ಲಿ ತಿರುಗ್ತಾ ಇದ್ದಾರೆ. ರೆಸ್ಕ್ಯೂ ಮಾಡೋದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಅವ್ರು ನಮ್ಮನ್ನು ಕೇಳ್ತಾ ಇದ್ದಾರೆ, ಪಟಾಕಿ ಹೊಡಿಬೇಡಿ, ಗಲಾಟೆ ಮಾಡಬೇಡಿ ಅಂಥೇಳಿ. ಮನೆ ಬಂದು ಬಾಗಿಲು ಬಡಿತಾ ಇದ್ದಾವೆ. ಎಲ್ಲರ ಮನೆ ಬಾಗಿಲಿಗೆ ಬಂದ್ಬಿಟ್ಟು ಕಬ್ಬು ಮತ್ತು ಬಾಳೆ, ಮನೆ ಹತ್ರ ಬೆಳ್ಕೊಂಡಂಥ ಬಾಳೆಯನ್ನು ಕಂಪ್ಲೀಟ್ ಸರ್ವನಾಶ ಮಾಡಿದ್ದಾರೆ. ಅರಣ್ಯ ಇಲಾಖೆಯವರನ್ನು ನಾವು ಕೇಳಿದರೆ ನಮಗೆ ಹೇಳಿರೋದಿಷ್ಟೇ, ನೀವು ರೋಡಲ್ಲಿ ಓಡಾಡಿ ಜನಗಳಿಗೆ ತೊಂದರೆ ಆಗೋದು ನೋಡ್ಕೊಳ್ಳಿ ಅಂತ. ನಮಗೆ ಯಾವುದೇ ಒಂದು ಪಟಾಕಿ ಹೊಡೆಯೋದಾಗಲಿ ಅದಕ್ಕೆ ಓಡಿಸೋದಕ್ಕೆ ಅದಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಹಾಗಾದರೆ ಏನು ಮಾಡಬೇಕು? ಇಲ್ಲಿ ಸಂಬಂಧಪಟ್ಟ ಇಲಾಖೆ ಹೈಯರ್ ಆಫೀಸರ್ ಆಗಲಿ ಯಾರು ಬಂದು ನಿಮ್ಗೇನು ಸಮಸ್ಯೆ ಆಗಿದೆ, ಹೆಂಗಸರು ಮಕ್ಕಳು, ಶಾಲಾ ಮಕ್ಕಳು ಸಮೇತ ಇಲ್ಲಿ ಓಡಾಡೋದಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಬಂದ್ಬಿಟ್ಟು ನಮ್ಮ ಹತ್ರ ಅವರು ಡಿಸ್ಕಸ್ ಮಾಡಿ ಯಾವ ರೀತಿ ನಾವು ಇದನ್ನು ಕ್ರಮ ತಗೋಬೋದು, ನೀವು ಚರ್ಚೆ ಮಾಡೋಣ ಅಂತ ಮಾಡ್ಬೋದಿತ್ತು. ಅದು ಮಾಡ್ತಾಯಿಲ್ಲ. ನಮ್ಮನ್ನು ಬಂದು ಬೆದರಿಸಿ ಪಟಾಕಿ ಹೊಡಿಬೇಡಿ ಅಂತೇಳಿ ನಿನ್ನೆ ಗಲಾಟೆ ಮಾಡಿದರು. ನಾವು ಓಡಿಸಿದ್ದು ಹೋಗಲಿ ಅಂತ ಹೇಳಿದ್ರು. ರಾತ್ರಿ ಸುಮಾರು 10 ಗಂಟೆ ರಾತ್ರಿಯಲ್ಲಿ ಓಡಿಸಿ ಆಣೂರು ಕಡೆ ಹೋದ ಆನೆಗಳು ಮತ್ತೆ ಆ ಕಡೆಯಿಂದ ಇವ್ರು ಇಲಾಖೆಯ ಪಟಾಕಿ ಹೊಡೆದು ಮತ್ತೆ ವಾಪಸ್ ನಮ್ಮ ಗುಡ್ಡಕ್ಕೆ ಬಂದಿವೆ. ನಮ್ಮದು ಬದುಕೇ ಬೇಡ ನಮ್ಮ ಹತ್ತಕ್ಕಾಗಿದೆ. ಇಲ್ಲ ಅಂದರೆ ಇಲಾಖೆಯವ್ರು ನಮ್ಮ ಆಸ್ತಿನ ಒಂದು ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಬಿಟ್ಟು ಕೊಂಡ್ಕೊಂಡ್ರೆ ನಾವು ಈಗ ಗ್ರಾಮನ ತೊರೆಯೋದಕ್ಕೆ ಸಿದ್ಧವಾಗಿದ್ದೀವಿ. ಇವತ್ತಿನ ಒಂದು ರೇಟ್ ಕೊಟ್ಬಿಟ್ರೆ ನಮಗೆ ಒತ್ತುವರಿ ಬೇಡ. ನಮಗೇನು ಡಾಕ್ಯುಮೆಂಟ್ ಇದೆ ಆ ಲ್ಯಾಂಡನ್ನು ಸರ್ಕಾರ ಕೊಂಡ್ಕೊಂಡು ಆನೆ ಕಾಡೆಲ್ಲ ಬೇಕಾದ್ರೂ ಮಾಡಲಿ. ನಮ್ಗೆ ಅದ್ರ ಬಗ್ಗೆ ನಮಗೇನು ಬೇಸರ ಇಲ್ಲ. ಈ ಇಲಾಖೆಯವರು ಆಮೇಲೆ ನಿಮಗೆ ರೆವಿನ್ಯೂ ಇಲಾಖೆಯವರು ಒಬ್ಬರಾದರೂ ಇದುವರೆಗೆ ಇಲ್ಲಿ ಏನಾಗಿದೆ, ನಿಮ್ಗೇನು ತೊಂದರೆ ಆಗಿದೆ, ಎಷ್ಟು ಎಕರೆ ಡ್ಯಾಮೇಜ್ ಆಗಿದೆ, ಒಬ್ಬರ ಅಧಿಕಾರಿ ಬಂದಿಲ್ಲ. ಇಲ್ಲಿ ಬಂದು ನಮ್ಮ ಬಗ್ಗೆ ಎನ್ಕ್ವೈರಿ ಮಾಡಿಲ್ಲ. ನಯನಾ ಮೋಟಮ್ನವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ. ಇವತ್ತು ಅವರು ಡೆಲ್ಲಿಲಿದ್ದರಂತೆ, ಅವರಿಗೆ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಏನಂತ, ನೀವು ಪಟಾಕಿ ಹೊಡೆದಿರೋದು ಹೌದು, ನಿನ್ನೆ ಹೊಡೆದಿದ್ದು ಹೌದು. ಯಾಕೆಂದರೆ ಎಲ್ಲರ ಮನೆಗೂ ಬಂದಾಗ ನಾವು ಪಟಾಕಿ ಹೊಡಿಲೇಬೇಕಾಗುತ್ತೆ. ಹೊಡಿದೇ ಇದ್ರೆ ಓಡಲ್ಲ. ನಿಮಗೆ ಸಾಧಾರಣದ ರಕ್ಷಣೆಗೆ ನಾವು ಪಟಾಕಿ ಹೊಡೆದಿದ್ರೆ ಅವಕ್ಕೆ ಪಟಾಕಿಗೆ ಹೆದರಲ್ಲ ಅಂತ ಹೇಳಿದರು. ಆದರೂ ನಾವು ಹೊಡೆದ ಮೇಲೆ ಬ್ಯಾಟ್ರಿ ಬಿಟ್ಟ ಮೇಲೆ ಸ್ವಲ್ಪ ದೂರಕ್ಕೆ ಹೋದು. ಇವತ್ತು ಸಮೇತ ಈಗ 8-9 ಗಂಟೆಗೆ ಬಂದು ಮತ್ತೆ ಅಟ್ಯಾಕ್ ಮಾಡೋಕ್ಕೆ ರೆಡಿ ಆಗಿದ್ದಾವೆ. ಗುಡ್ಡದಲ್ಲಿ ರೆಡಿ ಇದ್ದಾವೆ. ಅದರಿಂದ ನಾನು ಕೇಳ್ತಾ ಇರೋದು ಏನಪ್ಪ ಅಂದರೆ ಇದಕ್ಕೊಂದು ನಮಗೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಡ್ಬೇಕು ಸರ್ಕಾರದಲ್ಲಿ. ವಸ್ತಾರೆ ಹೋಬಳಿ ಕಾಫಿ ಬೆಳೆಗಾರ ಸಂಘದ ಕಾರ್ಯದರ್ಶಿ ಕೆಯು ರತೀಶ್ ಅವರು ಮಾತನಾಡಿ, ತಳಿಹಳ್ಳ, ಕಟ್ರುಮನೆ, ಉಳುವಾಗಿಲು, ಹಿಳೆವಳೆ ಹಾಗೂ ಜಕ್ಕನಹಳ್ಳಿ ವ್ಯಾಪ್ತಿಯಲ್ಲಿ ಕಾಡಾನೆಗಳು ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಭಯ ಉಂಟು ಮಾಡಿವೆ. ಅರಣ್ಯ ಇಲಾಖೆ ಅಧಿಕಾರಿ, ಸಿಬ್ಬಂದಿ ಇದ್ದರೂ ಗ್ರಾಮದ ಪರಿಸ್ಥಿತಿ ಅವಲೋಕನ ಮಾಡುತ್ತಿಲ್ಲ. ಕಾರ್ಮಿಕರು ಕೆಲಸಕ್ಕೆ ಬಾರದೆ ಬೆಳೆದ ಅರೇಬಿಕಾ ಕಾಫಿ ಫಸಲು ಒಣಗಿಸಲು ಉದುರುತ್ತಿದೆ ಎಂದರು. ಈಗ ನಮ್ಮ ತಳಿಹಳ್ಳ ಗ್ರಾಮ 5 ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು 5-6 ದಿನಗಳಿಂದ ಆನೆ ಬಂದಿದೆ. ಆನೆ ಬಂದು ಸುಮಾರು ಒಂದು 25-30 ಆನೆ ಬಂದು ತುಂಬ ಲೂಟಿ ಮಾಡ್ತಾಯಿದ್ದಾರೆ. ಇಲ್ಲಿವರೆಗೂ ಯಾರೇ ಅರಣ್ಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಇಲ್ಲ ರೆವಿನ್ಯೂ ಅಧಿಕಾರಿಗಳಾಗಿರ್ಬೋದು, ಇಲ್ಲ ಬೇರೆ ಯಾರೇ ಹಿರಿಯ ಅಧಿಕಾರಿಗಳು ಇಲ್ಲಿ ಯಾರೂ ಬಂದು ನಿಮ್ಮ ಈ ಪರಿಸ್ಥಿತಿನ ಅವಲೋಕನ ಮಾಡ್ತಾಯಿಲ್ಲ ಯಾರೂ. ದಯವಿಟ್ಟು ಇನ್ನೊಂದು ವಾರದೊಳಗಡೆ
ಈ ಆನೆಗಳನ್ನು ಸ್ಥಳಾಂತರ ಮಾಡಬೇಕು ದಯವಿಟ್ಟು. ಬರೀ ಇಲ್ಲಿಗೆ ಓಡಿಸೋದು ಅಲ್ಲಿಗಲ್ಲ, ಇಲ್ಲ ಹಿಡಿದು ತಗೊಂಡೋಗಿ ಹೊರಗಡೆ ಎಲ್ಲರೂ ಬಿಟ್ಕೊಬೇಕು. ಯಾಕಂದ್ರೆ ಮುತ್ತುವಾಡಿ ಫಾರೆಸ್ಟಿಗೆ ಬಿಡಲಿ, ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಬಂಡಿ ಪರಕ್ಕೆ ಹೋಗಿ ಬಿಡಲಿ, ಬೇರೆ ಎಲ್ಲರೂ ಯಾವ್ದಾರು ಒಂದು ದೊಡ್ಡ ಫಾರೆಸ್ಟಿಗೆ ಬಿಟ್ಕೊಂಡ್ರೆ ಅವು ವಾಪಸ್ ಬರೋಲ್ಲ. ಇದೇನಾಗಿದೆ, ಮೊನ್ನೆಯಿಂದ 5 ದಿವಸದಿಂದ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಿಲ್ಲ. ಅರೇಬಿಕಾ ಕಾಫಿ ಉದುರ್ತಾ ಇದೆ. ಮೊದಲೇ ಮಳೆ ಬಂದು ಡ್ಯಾಮೇಜ್ ಆಗಿತ್ತು, ಅದ್ರ ಜೊತೆಗೆ ಉದುರ್ತಾ ಇದೆ. ಆಮೇಲೆ ಒಂಟಿ ಮನೆಗಳಿದಾವೆ ಇಲ್ಲೆಲ್ಲ, ಅದು ಒಂದು ಸಮಸ್ಯೆ ಆಗಿದೆ. ಮತ್ತು ಶಾಲಾ ಮಕ್ಕಳಿಗೆಲ್ಲ ರಜಾ ಕೊಟ್ಟಿದೆ 1 ವಾರದಿಂದ. ದಯವಿಟ್ಟು ಈ ಒಂದು ಸಣ್ಣ ಬೆಳೆಗಾರರೇ ಮೇಜರ್ ಇರೋದಿಲ್ಲಿ, ಹಾಗಾಗಿ ತುಂಬ ಹೊಡ್ತಾ ಬಿದ್ದಿದೆ. ಇಲ್ಲೇನಾಗಿದೆ ಅಂದರೆ, ಈಗ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ವಿ, ಔತಿ ಬೆಳೆಗಾರ ಸಂಘದವರು ಮತ್ತು ನಮ್ಮ ಬೆಳೆಗಾರ ಸಂಘದವರು ಇನ್ನೊಂದು ವಾರದೊಳಗಡೆ ನೀವು ಖುದ್ದಾಗಿ ಬಂದು ಅವರು ಫಾರೆಸ್ಟ್ ಇಲಾಖೆಯವರು ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಬೇರೆ ಯಾರೇ ಅಧಿಕಾರಿಗಳಿರ್ಬೋದು, ಮತ್ತು ನಮ್ಮ ಶಾಸಕರಂತ ನಯನ ಮೋಟಮ್ನವರು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಇದಕ್ಕೆ ಸೂಕ್ತ ಕ್ರಮ ತಗೊಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಹೋರಾಟ ಮಾಡ್ತೀವಿ. ಊರಲ್ಲಿ ನಾವು ಇತಿಹಾಸದಲ್ಲೇ ಕಂಡಿರಲಿಲ್ಲ ಅಂತ ಈ ಥರ ಆನೆ ಬಂದು ಹಾವಳಿಯಾಗಿರೋದು. ದಯವಿಟ್ಟು ಇದ್ರ ಬಗ್ಗೆ ಬೇಗ ಕ್ರಮ ಕೈಗೊಳ್ಳಬೇಕು. ನಾನು ಹೇಳೋದು 5 ದಿವಸದಿಂದ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ. ಆಮೇಲೆ ಈಗ ಕಾಫಿ ಪಿಕ್ಕಿಂಗು ಟೈಮು, ಅದು ನಮಗೆ ವರ್ಷದ ವರಮಾನ. ಅದರಲ್ಲೂ ನಾವು ಈಗ ಅರೇಬಿಕಾ ಪ್ಲಾಂಟರ್ಸ್ ಮಾತ್ರ ಇಲ್ಲಿರೋದು. ಮಳೆ ಬಂದು ತುಂಬ ಡ್ಯಾಮೇಜ್ ಆಗಿದೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಇಲಾಖೆಯರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ನಾವು ಈ ಮೂಲಕ ಈ ಗ್ರಾಮಸ್ಥರ ಪರವಾಗಿ ನಾವು ಕೇಳ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ KK ಪುನೀತ್, KB ನಾಗೇಶ್, TP ಮಹೇಶ್, ರಾಷ್ಟ್ರಿತ್, KP ಸುರೇಶ್, TP ನರೇಂದ್ರ ಹಾಗೂ 500 ಗ್ರಾಮಸ್ಥರು ಹಾಜರಿದ್ದರು.